ज्ञानमुद्राय योगिने नाथार्गणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशये शुद्ध्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ಓಂ। ಭೀಮಸೇನ ಬಂಡಿ ಹೊಡ್ಕೊಂಡು ಹೋಗಿದ್ದಾನೆ. ಬಂಡಿ ತುಂಬ ಅನ್ನದ ರಾಶಿ, ಪರ್ವತಪ್ರಾಯ ಅನ್ನದ ರಾಶಿ. ಒಂದು ಪಾಯಸ ಎಷ್ಟಿದೆ ಅಂತ ಹೇಳಿದರೆ, ದೊಡ್ಡ ಹಂಡೆಯಲ್ಲಿ ಪಾಯಸ, ದೊಡ್ಡ ಹಂಡೆಯಲ್ಲಿ ಹಾಲು. ಸೊ ಈ ರೀತಿ ಹೊಡ್ಕೊಂಡು ಹೋಗಿದ್ದಾನೆ. ಬಕರಾಸುರನನ್ನು ದೂರದಿಂದ ನೋಡಿದ್ದಾನೆ. ನೋಡಿದವನೇ ಬಂಡಿ ನಿಲ್ಲಿಸಿದ. ಹೇಗಿದ್ದರೂ ದೇವರಿಗೆ ತುಳಸಿ ಹಾಕಿ ಆಗಿದೆ, ಕೃಷ್ಣಾರ್ಪಣ ಹೇಳಿ ಆಗಿದೆ. ಈಗ ದೇವರ ನೈವೇದ್ಯ ಶೇಷವನ್ನು ತಾನು ಈಗಲೇ ಆ ಬಕಾಸುರ ಮುಟ್ಟುವ ಮೊದಲೇ, ಆ ನೀಚ ಮುಟ್ಟುವ ಮೊದಲೇ ತಿಂದು ಮುಗಿಸ್ತೇನೆ ಅಂತ ಹೇಳ್ಕೊಂಡು ಏನು ಮಾಡಿದ್ದಾನೆ, ತಿನ್ನಲಿಕ್ಕೆ ಶುರು ಮಾಡಿದ್ದಾನೆ. ಅರ್ಧ ಖಾಲಿ ಆಯಿತು. ಬಕಾಸುರ ನೋಡಿದ ಏನಿದು, ಇವನೇ ತಿಂತಾ ಇದ್ದಾನೆ ಅಂತ ತಿಳ್ಕೊಂಡು ಏನು ಮಾಡಿದ, ಓಡಿಕೊಂಡು ಬಂದ. ದೊಡ್ಡ ವೃಕ್ಷಗಳನ್ನು ಕಿತ್ತು ಭೀಮನ ತಲೆ ಮೇಲೆ ಹಾಕಬೇಕು ಅಂತ ತಿಳ್ಕೊಂಡು ಓಡಿಕೊಂಡು ಬರ್ತಾ ಇದ್ದಾನೆ. ಭೀಮಸೇನ ತನ್ನ ಎಡ ಕೈಯಿಂದ ಅದನ್ನು ತಡೆಯುತ್ತಾ ಬಲಕೈಯಿಂದ ಎಲ್ಲ ಊಟ ಮಾಡಿ ಮುಗಿಸಿಬಿಟ್ಟ. ಭಕ್ಷ್ಯಂ ಆದತ್, ಭಕ್ಷ್ಯಗಳನ್ನು ಸಮೇತ ಭಕ್ಷ್ಯಗಳನ್ನೆಲ್ಲ ತಿಂದು ಆಮೇಲೆ ಮೊಸರಿನ ಊಟನೂ ಮಾಡಿ ಆಯಿತು. ಇಡೀ ಬಂಡಿ ಖಾಲಿ, ಏನಿಲ್ಲ ಅದರಲ್ಲಿ. ಈಗ ನೆಕ್ಸ್ಟ್ ಶ್ಲೋಕ, 90ನೇ ಶ್ಲೋಕ. ಬಹುಶಃ ವೈಲಾರಿಲ್ಲ. ಸೊ 90ನೇ ಶ್ಲೋಕ. ಪೀತ್ವಾ ಪಯೋ ತ್ವರಿತ ಏನಂ ಅವೀಕ್ಷಮಾಣಃ ಆಚಮ್ಯತೇನ ಯುಯುಧೆ ಗುರುವೃಕ್ಷಶೈಲೈಃ ತೇನ ಹತೋಥ ಬಹುಭಿಃ ಗಿರಿಭಿಃ ಬಲೇನ ಜಗ್ರಾಹ ಚ ಏನಂ ಅಥ ಭೂಮಿತಳೆ ಪಿಪೇಶ. ಪೀತ್ವಾ ಪಯೋ, ಎಲ್ಲ ಹಾಲು ಕುಡಿದ. ಪೀತ್ವಾ ಪಯೋ, ಪಯ ಅಂದರೆ ಹಾಲು, ಪೀತ್ವಾ ಅಂದರೆ ಕುಡಿದು. ಪೀತ್ವಾ ತ್ವರಿತ ಕೂಡಲೇ, ಏನಂ ಅವೀಕ್ಷಮಾಣ, ಅರೆ ಬಕಾಸುರ ಬಂದು ಒಂದೊಂದೇ ವೃಕ್ಷ ಕಿತ್ತು ತಂದು ತಲೆ ಮೇಲೆ ಹಾಕ್ತಾನೆ ಅಂತ ಹೇಳಿದ್ರೆ ಅವನ ಕಡೆ ನೋಡಲೇ ಇಲ್ಲ. ಎಡ ಕೈಯನ್ನು ಹೀಗೆ ಹಿಡಿದು ಬಿಟ್ಟಿದ್ದಾನೆ, ಏನು ಬಂದರೂ ತಡಿಲಿಕ್ಕೆ. ಏನಂ, ಆ ಬಕಾಸುರನನ್ನು ಅವೀಕ್ಷಮಾಣ. ವೀಕ್ಷಮಾಣ ಅಂದರೆ ನೋಡಿ, ಅವೀಕ್ಷಮಾಣ ಅಂದರೆ ನೋಡಲೇ ಇಲ್ಲ. ಅವೀಕ್ಷಮಾಣ ಆಚಮ್ಯ, ಏನು ಮಾಡಿದ, 3 ಸಲ ಆಚಮನೆ ಮಾಡಿದ. ಆಚಮನೆ ಮಾಡಿ ತೇನ ಅಂತೇಳಿದ್ರೆ, ಆಚಮನೆ ಯಾಕೆ ಮಾಡೋದು ಅಂತ ಹೇಳಿದರೆ, ಊಟ ಆದ ಕೂಡಲೇ ಕೈ ತೊಳೆದು ಆಚಮನೆ ಮಾಡಬೇಕು, ಲೆಕ್ಕ ಹಾಗೆ. ಸೊ ಆಚಮನೆ ಮಾಡೋದು ಅಂತ ಹೇಳಿದರೆ ಪವಿತ್ರ ಅಂತ, ಅಲ್ಲಿಗೆ ಪವಿತ್ರ ಆಗೋಯ್ತು ಅಂತ. ಸೊ ಆಚಮ್ಯ ತೇನ ಯುಯುಧೆ, ಇನ್ನು ಬಕಾಸುರನ ಹತ್ರ ಯುದ್ಧ ಮಾಡುವ. ತೇನ ಅಂತ ಹೇಳಿದ್ರೆ ಆ ಬಕಾಸುರನ ಜೊತೆಗೆ ಯುಯುಧೆ, ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ. ಯುಯುಧೆ ಗುರುವೃಕ್ಷ ಶೈಲೈಹಿ, ಅವನು ದೊಡ್ಡ ದೊಡ್ಡ ವೃಕ್ಷಗಳನ್ನು ಕಿತ್ತು ಇವನ ತಲೆ ಮೇಲೆ ಹಾಕೋದು ಅಂತ. ಇವನು ದೊಡ್ಡ ವೃಕ್ಷ, ಗುರು ವೃಕ್ಷ. ಉರು ಅಂದರೆ ದೊಡ್ಡದು, ಗುರು ಅಂದರೂ ದೊಡ್ಡದೇ. ಗುರು ವೃಕ್ಷ ಶೈಲೈಹಿ ಅಂದರೆ ವೃಕ್ಷ ಮಾತ್ರ ಅಲ್ಲ, ಶೈಲೈಹಿ ಅಂದರೆ ದೊಡ್ಡ ಬಂಡೆ, ಅಲ್ಲಿಂದ ಕೀಳುವುದು ಅವನ ತಲೆ ಮೇಲೆ ಹಾಕೋದು ಅಂತ, ಇವನ ತಲೆ ಮೇಲೆ ಹಾಕೋದು ಅಂತ. ಗುರು ವೃಕ್ಷ ಶೈಲೈಹಿ ತೇನ ಆಹತಃ, ಅವನಿಂದ ಇವನು ಹೊಡೆಯಲ್ಪಟ್ಟಿದ್ದಾನೆ, ಇವನಿಂದ ಅವನು ಹೊಡೆಯಲ್ಪಟ್ಟಿದ್ದಾನೆ. ತೇನ ಆಹತಃ ಅತ. ಸೊ ಬಹುಬಿಹಿ ಗಿರಿಬಿಹಿ ಬಲೇನ, ಬಹುಬಿ ಗಿರಿಬಿಹಿ ಅಂತ ಹೇಳಿದ್ರೆ ದೊಡ್ಡ ಪರ್ವತ ಶಿಖರಗಳನ್ನೇ ಕಿತ್ತು ಅವನು ತರ್ತಾ ಇದ್ದಾನೆ, ಭೀಮಸೇನನು ತರ್ತಾ ಇದ್ದಾನೆ, ತಂದು ಇವರು ತಲೆಗೆ ಹಾಕಲಿಕ್ಕೆ. ಗುರುಬಿಹಿ ಗಿರಿಬಿಹಿ, ಗಿರಿ ಅಂದರೆ ಪರ್ವತ, ಅಲ್ಲಿ ಪಕ್ಕದಲ್ಲಿ ಏನೆಲ್ಲ ಇದೆಯೋ ಎಲ್ಲ ತಂದು ಮುಗಿಸಿಬಿಡ್ಬೇಕಂತ. ಅವನು ಎಣಿಸೋದು ಇವನನ್ನು ಮುಗಿಸ್ಬೇಕಂತ, ಅವನನ್ನು ಮುಗಿಸ್ಬೇಕಂತ. ಬಹುಬಿಹಿ ಗಿರಿಬಿಹಿ ಬಲೇನ. ಇಷ್ಟಾಗುವಾಗ ಭೀಮಸೇನ ಏನು ಮಾಡಿದ, ತನ್ನ ಬಲವನ್ನು ಉಪಯೋಗಿಸಿ ಅಂತೇಳಿದ್ರೆ
ಇನ್ನು ಇವನನ್ನು ಬಿಡಬಾರ್ದು ಅಂತ ಹೇಳಿದ್ರೆ ಸಾಕು, ಅವನು ವೃಕ್ಷ ತಲೆ ಮೇಲೆ ಹಾಕಿದ್ದು ಸಾಕು, ಆಮೇಲೆ ನಿನ್ನೇನು ಇವನನ್ನು ಮುಗಿಸಿ ಬಿಡೋಣ ಅಂತ ಹೇಳಿಬಿಟ್ಟು ಬಲವನ್ನು ಉಪಯೋಗಿಸಿ ಜಗ್ರಾಹ ಹಿಡ್ದ, ಚ ಏನಂ ಅವನನ್ನು ಹಿಡಿದು ಜುಟ್ಟು ಹಿಡಿದ್ನ, ಅವನ ಕೈ ರಟ್ಟೆಯನ್ನು ಹಿಡ್ದ ಒಟ್ಟಾರೆ ಜಗ್ರಾಹ ಹಿಡ್ದ. ಚ ಏನಂ ಅತ ಭೂಮಿ ತಳೆ ಪಿಪೇಶ ಅವನನ್ನು ಹೀಗೆ 2 ಕೈಯಿಂದ ಹಿಡಿದು ತೆಗೆದು ಭೂಮಿಗೆ ಅಪ್ಪಳಿಸಿದ. ಭೂಮಿ ತಳೆ ಅಂತೇಳಿದ್ರೆ ಭೂಮಿಯ ಮೇಲೆ, ಪಿಪೇಶ ಅಪ್ಪಳಿಸಿದ ಹೊಡೆತಕ್ಕೆ ಪೇಶ ಅಂತೇಳಿದ್ರೆ ಹಿಟ್ಟು ಆಗುವ ಹಾಗೆ ಏನು ಮಾಡಿದ, ತೆಗೆದು ಅವನನ್ನು ಅಮುಕಿದ ಬಕಾಸುರನನ್ನು. ಬಕಾಸುರ ಅಂದರೆ ಏನು ಅಂತ ಆಲೋಚನೆ ಮಾಡಿ ಅಂತೇಳಿದ್ರೆ ಇಡೀ ಬಂಡಿ ಅನ್ನವನ್ನು ಪ್ರತಿದಿನ ತಿಂದು ಆ ಮನುಷ್ಯನನ್ನು ತಿಂದಾಕ್ತಿದ್ದ, ಎತ್ತುಗಳನ್ನು ತಿಂದು ಹಾಕ್ತಿದ್ದ. ಅಂಥ ನರಭಕ್ಷಕ ಬಕಾಸುರನನ್ನು ಭೀಮಸೇನ ಅವನನ್ನು ರಟ್ಟೆ ಹಿಡಿದು ಅವನನ್ನು ಏನು ಮಾಡಿದ, ತೆಗೆದು ಭೂಮಿಗೆ ಅಪ್ಪಳಿಸಿದ. ಭೂಮಿ ತಳೆ ಏನು ಮಾಡಿದ, ಅಪ್ಪಳಿಸಿದ ಹೊಡೆತಕ್ಕೆ ಪೇಶ ಅಂದರೆ ಹಿಟ್ಟು, ಸೊ ಪುಡಿ ಮಾಡಿದ ಬಕಾಸುರನನ್ನು. ಹಾಗಾದರೆ ನೋಡಿ ಭೀಮಸೇನನ ಎಷ್ಟು ಶಕ್ತಿ ಇದೆ. ಕುಂತಿ ದೇವಿ ಆ ಬ್ರಾಹ್ಮಣನಿಗೂ ಹೇಳಿದ್ದಾಳೆ, ಎಲ್ಲ ದೇವತೆಗಳು ಒಟ್ಟಿಗೆ ಬಂದರು, ಎಲ್ಲ ರಾಕ್ಷಸರು ಒಟ್ಟಿಗೆ ಬಂದರು, ನನ್ನ ಮಗನನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಧರ್ಮರಾಯನಿಗೆ ಕೂಡ ಸಂಶಯ ಬಂತು, ಅಯ್ಯೋ ನಾವೆಲ್ಲ ಯಾವ ಭೀಮಸೇನನನ್ನು ಆಶ್ರಯಿಸಿದ್ದೆವೋ ಅಮ್ಮ, ಆ ಭೀಮಸೇನನ್ನೇ ಆ ರಾಕ್ಷಸನ ಬಾಯಿಗೆ ನೀನು ಹೇಗೆ ಕಳಿಸ್ಲಿಕ್ಕೆ ಒಪ್ಪಿಕೊಂಡೆ ಅಮ್ಮ ನೀನು, ಇದು ನಿನ್ನ ಎಂಥ ನಿರ್ಧಾರ ಅಂತ ಧರ್ಮರಾಜ ಕೂಡ ಕುಂತಿಗೆ ಹೇಳಿದ್ದಾನೆ. ಕುಂತಿ ಹೇಳಿದ್ಲು, ಅವನು ಹುಟ್ಟಿದಾಗಲೇ ನನ್ನ ಕೈಯಿಂದ ಜಾರಿ ಬಿದ್ದದ್ದು ಆ ಪರ್ವತ ಏನಾಯಿತು, 100 ಹೋಳಾಗಿ ಹೋಯಿತು. ಶತಶೃಂಗ ಅಂದರೆ 100 ಹೋಳಾಗಿ ಹೋದ ಪರ್ವತ ಶತಶೃಂಗ. ಸೊ ಶತ ಅಂದರೆ 100 ಪರ್ವತ ಅಂದ್ರೇನು, ಆ ಪರ್ವತ 100 ಹೋಳಾಯಿತು ಅಂತ. ಸೊ ಶತಶೃಂಗ ಅಂದರೆ ಅವನು ಬಾಲ್ಯದಲ್ಲೇ ಅಷ್ಟು ಬಲ ಇರಬೇಕಿದ್ದರೆ ಈಗ ಎಷ್ಟು ಬಲ ಇರಬೇಕಾಗಿಲ್ಲ ಅಂತೇಳಿದ್ರೆ, ನನ್ನ ಮಗನನ್ನು ಭೀಮಸೇನನನ್ನು ಕೊಲ್ಲುವಂಥ ಶಕ್ತಿಯನ್ನು ಹೊಂದಿದವರು ಈ 14 ಲೋಕಗಳಲ್ಲಿ ಕೂಡ ಇಲ್ಲ. ಯಾಕಂತೇಳಿದರೆ ಅರೆ ಭಗವಂತ ಇಲ್ವಾ ಅಂತ ಕೇಳಿದರೆ, ಭಗವಂತನ ದೊಡ್ಡ ಭಕ್ತ, ಭಗವಂತನ ಪೂರ್ತಿ ಅನುಗ್ರಹ ಇರುವಂಥ ಭೀಮಸೇನ. ಆದ್ದರಿಂದ ಏನು ಭೀಮಸೇನನನ್ನು ಯಾರಿಗೂ ಯಾವತ್ತೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಾಯುದೇವರ 2ನೇ ಅವತಾರ ಹೇಗೆ ಹನುಮಂತನೋ ಹಾಗೆ ಭೀಮಸೇನ. ಆದ್ದರಿಂದ ಆ ಬಕಾಸುರನನ್ನೇ ಹಿಡಿದು ಭುಜದಲ್ಲಿ ಅವನನ್ನು ಭೂಮಿಯ ಮೇಲೆ ಅಪ್ಪಳಿಸಿದ ಹೊಡೆತಕ್ಕೆ ಆ ಬಕಾಸುರ ಅಪ್ಪಚ್ಚಿಯಾದ, ಹಿಟ್ಟು ಪುಡಿಯಾದ. ಪಿಪೇಶ ಭೀಮಸೇನನು ಅವನನ್ನು ಪುಡಿ ಮಾಡಿದ. ಎಷ್ಟನೇ ಶ್ಲೋಕ ಅಂತ ಹೇಳಿದ್ರೆ ಇದು 90ನೇ ಶ್ಲೋಕ. ಸೊ 90ನೇ ಶ್ಲೋಕ ಅವನನ್ನು ಪಿಪೇಶ ಅಂತ ಹೇಳುವಂಥದ್ದು. ಭೀಮನು ರಾಕ್ಷಸನತ್ತ ನೋಡಲೇ ಇಲ್ಲ, ಏನಂ ಅವೀಕ್ಷಮಾಣ, ಅವನು ಯಾವ ಲೆಕ್ಕವೂ ಅಲ್ಲ. ಸೊ ಭೀಮ ರಾಕ್ಷಸನ ಕಡೆ ನೋಡದೇನೆ, ಆಮೇಲಿಂದ ಸ್ವಲ್ಪನೂ ಏನು ಲೇಟ್ ಮಾಡದೆ ತ್ವರಿತ ಬೇಗನೆ ಪೀತ್ವಾಪಯೋ, ರಾಕ್ಷಸ ಏನಾದರೂ ಮುಟ್ಟಿಬಿಟ್ರೆ ನಾಯಿ ಮುಟ್ಟಿದಾಗ ಆಗ್ತದೆ, ಅದರ ಮೊದಲೇ ಎಲ್ಲ ಕುಡಿದು ಬಿಡ್ಬೇಕಂತ ಎಲ್ಲ ಕುಡಿದು ತಿಂದು ಮುಗಿಸಿಬಿಟ್ಟಿದ್ದಾನೆ. ಅನಂತರ ಕೈ ತೊಳೆದು ಆಚಮನೆ ಮಾಡಿ, ಅಂದರೆ ಶುದ್ಧ ಭಾಗವತ ಧರ್ಮ ಭೀಮಸೇನ. ಅಯ್ಯೋ ಅವನು ಕೊಲ್ಲಲಿಕ್ಕೆ ನಿಂತಿದ್ದಾನೆ, ಬಕಾಸುರ ವೃಕ್ಷ ಹಿಡಿದು ತಲೆ ಮೇಲೆ ಹಾಕ್ತಾ ಇದ್ದಾನೆ, ಎಡ ಕೈಯಲ್ಲಿ ಹಿಡಿದು ಆಚಮನೆ ಮಾಡಿಯೇ ಬಿಟ್ಟ. ಆಚಮನೆ ಮಾಡಿ ಅವನ ಜೊತೆಗೆ ಯುದ್ಧಕ್ಕೆ ತೊಡಗಿದ. ತೇನ ಯುಯುಧೆ ಅಂದರೆ ಯುದ್ಧಕ್ಕೆ ತೊಡಗಿದ, ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ. ಯಾವುದರಿಂದ? ಬಹುಸಂಖ್ಯಾತವಾದ ದೊಡ್ಡ ಮರಗಳಿಂದಲೂ, ಗುರು ವೃಕ್ಷ, ಶೈಲ ಅಂದರೆ ಬಂಡೆಗಳಿಂದಲೂ, ಬೆಟ್ಟದ ಶಿಖರಗಳಿಂದಲೂ ಬಕಾಸುರನು ಹೊಡೆಯತೊಡಗಲು, ತೇನ ಆಹತ ಅಂದರೆ ಬಕಾಸುರನಿಂದ ಏನು ಹೊಡೆತ ಬೀಳ್ತಾ ಇದೆ, ಒಂದರ ಮೇಲೆ ಒಂದು, ಇವನಿಗೆ ಲೆಕ್ಕವೇ ಇಲ್ಲ ಅದು. ಸೊ ಆ ಹೊಡೆತಗಳು ಬಿದ್ದಿದ್ದಾವೆ. ಭೀಮಸೇನನು ಅವನನ್ನು ಹೊಡೆದಿದ್ದಾನೆ, ಇನ್ನು ಹೊಡೆಯುವುದೆಲ್ಲ ಸಾಕು, ಇವನನ್ನು ಮುಗಿಸಿಯೇ ಬಿಡುವ ಅಂತ ಬಲ ಉಪಯೋಗಿಸಿ ತನ್ನ ಬಲದಿಂದ ಭೀಮ ಅವನನ್ನು ಹಿಡಿದು
ಜಗ್ರಾಹ ಹಿಡಿದು ಏನಂ ಆ ಬಕಾಸುರ ರಾಕ್ಷಸನನ್ನು ಅಥ ಆಗ ಭೂಮಿ ತಲೆ ಪಿಪೇಶ ಭೂಮಿಯ ಮೇಲೆ ಅವನನ್ನು ಅಪ್ಪಳಿಸಿ ಹಿಟ್ಟು ಮಾಡಿದ, ಕೆಡವಿ ಹೊಸಕುದ ಅಂತ ಹೇಳಿದ್ರೆ ಅಪ್ಪಚ್ಚಿ ಮಾಡಿದ ಅಂತ. ಸೊ ಹಾಗೆ ಅಯೋಗ್ಯನಾದ ಬಕಾಸುರ ಮುಟ್ಟಿದ ಅನ್ನವನ್ನು ತಿನ್ನುವುದು ಬಿಡಿ, ಅವನು ನೋಡಿದರೂ ಆ ಅನ್ನ ತಿನ್ನಲಿಕ್ಕೆ ಸಾಧ್ಯ ಇಲ್ಲ, ಕೂಡ್ದು ಅಂತ ಭೀಮಸೇನ ಅವನು ನೋಡುವ ಮೊದಲೇ ಎಲ್ಲ ತಿಂದು ಪೂರೈಸಿದಾನೆ. ಹಾಗೆ ಭೋಜನ ಪೂರೈಸಿದ ನಂತರ ಕೈ ತೊಳೆದು ಆಚಮನ ಮಾಡಬೇಕು ಎಂಬುದು ಸದಾಚಾರ ಸ್ಮೃತಿಯಲ್ಲಿ ಸ್ವತಃ ಆಚಾರ್ಯರೇ ಹಾಗೆ ತಿಳಿಸಿದ್ದಾರೆ. ಭೀಮ ಆ ಶುದ್ಧ ಭಾಗವತ ಧರ್ಮ, ಆದ್ದರಿಂದ ಯಾವುದನ್ನು ತಪ್ಪುವುದಿಲ್ಲ. ಆದ್ದರಿಂದ ತಾವು ಸ್ವತಃ ಹೇಳಿದಂತೆ, ಆಚಾರ್ಯರು ಹೇಳಿದಂತೆ ಅನುಷ್ಠಾನ ಮಾಡಿದವರು ವಾಯುದೇವರು, ಆಚಾರ್ಯರು ಬೇರೆ ಅಲ್ಲ, ಭೀಮಸೇನ ಬೇರೆ ಅಲ್ಲ. ಯಾಕಂದರೆ ವಾಯುದೇವರದ್ದೇ ಅವತಾರಗಳು. ಹಾಗಿರುವಾಗ ಏನು ಹೇಳ್ತಾರೋ ಸದಾಚಾರ ಸ್ಮೃತಿಯಲ್ಲಿ ತಾವು ಕೂಡ ಅದನ್ನೇ ಮಾಡಿ ತೋರಿಸಿದ್ದಾರೆ. ಭೀಮಸೇನ ಹಾಗೆ ಮಾಡಿದ್ದಾನೆ. ಬಕಾಸುರನಂತಹ ರಾಕ್ಷಸ ಆಕ್ರಮಣ ನಡೆಸಿದಾಗಲೂ ಆಚಮನಾದಿ ಕೃತ್ಯವನ್ನು ಸಾಂಗೋಪಾಂಗವಾಗಿ ಸಾವಧಾನದಿಂದ ಮಾಡಿದ ಹಿರಿಮೆ ಭೀಮಸೇನನದ್ದು. ಅದಕ್ಕೆ ಅವನಿಗೆ ಹೇಳ್ತಾರೆ ಆಕಣಾಶ್ಮ ಸಮ ಅಂತೇಳಿದರೆ ಅಷ್ಟು ಶುದ್ಧ ಭಾಗವತ ಧರ್ಮ. ಸೊ ಇಲ್ಲಿ ಆಚಮ್ಯ ಎನ್ನುವ ಮೂಲಕ ಭೋಜನೋತ್ತರದಲ್ಲಿ ಅಗತ್ಯವಾದ ಸದಾಚಾರ ಸ್ಮೃತ್ಯುಕ್ತ ಇದರ ವಿಧಿವಿಧಾನ. ನಮಗೆ ಗೊತ್ತಿರುವಂಥದ್ದು ಏನಂದರೆ ಭೋಜನ ಆದಮೇಲೆ ಕೈ ತೊಳೆದು ಬಿಡೋದು ಅಂತ. ಕೈ ತೊಳೆದು ಬಾಯಿ ಮುಕ್ಕಳಿಸಿ ಆಮೇಲೆ ಆಚಮನ ಮಾಡಬೇಕು. ದೇವಸ್ಥಾನದಲ್ಲಿದ್ದರೆ ತೀರ್ಥ ತಗೊಂಡು ಬರ್ತಾರೆ. ಹೀಗೆ ಇದು ಎಲ್ಲವನ್ನು ಚಾಚು ತಪ್ಪದೆ ಮಾಡ್ತಾ ಇರುವಂಥ ಭೀಮಸೇನ. ಅಲ್ಲಿಂದ ನೆಕ್ಸ್ಟ್ ಶ್ಲೋಕ, ಅಲ್ಲಿಗೆ ಎಷ್ಟಾಯಿತು? 90ನೇ ಶ್ಲೋಕ ಆಯಿತು. 91ನೇ ಶ್ಲೋಕ. ಆಕ್ರಮ್ಯ ಪಾದಮಪಿ ಪಾದತಳೇನ ತಸ್ಯ ದೌರ್ಭ್ಯಾಂ ಪ್ರಗೃಹ್ಯ ಚ ಪರಂ ವಿದಧಾರ ಭೀಮಃ ಮೃತ್ವಾ ಸ ಚ ಉರುತಮ ಏವ ಜಗಾಮ ಪಾಪಃ ವಿಷ್ಣುದ್ವಿಡೇವ ಹಿ ಶನೈಃ ಅನಿವೃತ್ತಿ ಚೋಗ್ರಂ. ಭೀಮಸೇನನು ಆ ಬಕಾಸುರನ ಒಂದು ಕಾಲನ್ನು ತನ್ನ ಪಾದ ತಲದಿಂದ ಒತ್ತಿ ಹಿಡಿದು ಮತ್ತೊಂದು ಪಾದವನ್ನು ತನ್ನ ಕೈಗಳಿಂದ ಹಿಡಿದುಕೊಂಡು ಕಂಠ ಪರ್ಯಂತ ಸೀಳಿದನು. ಆ ಬಕಾಸುರನು ವಿಷ್ಣುವಿನ ದ್ವೇಷಿಯಾಗಿದ್ದಾನೆ. ಆದ ಕಾರಣ ಪಾಪಿಷ್ಠನಾದ ಬಕಾಸುರನು ಮರಣವನ್ನು ಹೊಂದಿ ಕ್ರಮವಾಗಿ ಪುನರಾವೃತ್ತಿ ರಹಿತವಾದ ಕ್ರೂರವಾದ ಉತ್ಕೃಷ್ಟವಾದ ಅಂಧತಮಸ್ಸನ್ನೇ ಹೊಂದಿದನು ಅಂತಾರೆ. ಸೊ ಆಕ್ರಮ್ಯ ಪಾದಮಪಿ ಪಾದತಳೇನ ತಸ್ಯ ಆ ಬಕಾಸುರನ ಪಾದಂ ಅಂದರೆ ಒಂದು ಕಾಲನ್ನು ಆಕ್ರಮ್ಯ ಅಂತ ಹೇಳಿದರೆ ಆಕ್ರಮಣ ಮಾಡಿ. ಕಾಲಿನ ಮೇಲೆ ಆಕ್ರಮಣ ಮಾಡುವುದಂದರೆ ಮೊದಲೇ ಅವನನ್ನು ಭೂಮಿಯ ಮೇಲೆ ಹಾಕಿ ಅಮುಚ್ಚಿ ಅವನನ್ನು ಹಿಟ್ಟು ಮಾಡಿಬಿಟ್ಟಿದ್ದಾನೆ. ಹಿಟ್ಟು ಮಾಡಿದ ಮೇಲೆ ಏನು ಮಾಡಿದ, ಅವನ ಒಂದು ಕಾಲನ್ನು ತನ್ನ ಪಾದ ತಳ ಅಂತ ಹೇಳಿದರೆ ಕಾಲಿನ ಅಡಿಭಾಗ, ಅಲ್ಲಿಂದ ಒತ್ತಿ ಹಿಡಿದು ಇನ್ನೊಂದು ಕಾಲನ್ನು ದೌರ್ಭ್ಯಾಂ ಎರಡೂ ಕೈಗಳಿಂದ, ಅಂದರೆ ಭೀಮಸೇನನು ತನ್ನ ಎರಡೂ ಕೈಗಳಿಂದ ದೌರ್ಭ್ಯಾಂ ಪ್ರಗೃಹ್ಯ ಇನ್ನೊಂದು ಕಾಲನ್ನು ಹಿಡ್ಕೊಂಡ. ಒಂದು ಕಾಲನ್ನು ತನ್ನ ಪಾದ ತಳದಿಂದ ಒತ್ತಿ ಹಿಡಿದಿದ್ದಾನೆ, ಇನ್ನೊಂದು ಕಾಲನ್ನು ಏನು ಮಾಡಿದ್ದಾನೆ, ಎರಡೂ ಕೈಯಿಂದ ಹಿಡಿದು ಆಮೇಲೆ ದೌರ್ಭ್ಯಾಂ ಪ್ರಗೃಹ್ಯ ಎರಡೂ ಕೈಗಳಿಂದ ಆ ಇನ್ನೊಂದು ಕಾಲನ್ನು ಹಿಡಿದು ಪರಂ ವಿದಧಾರ ಭೀಮಃ. ವಿದಧಾರ ಅಂತ ಹೇಳಿದರೆ ಸೀಳಿಬಿಟ್ಟ. ಒಂದು ಕಾಲನ್ನು ಅಮುಕಿ ಹಿಡಿದು ಇನ್ನೊಂದು ಕಾಲನ್ನು ಹಿಡಿದು ಅವನ ದೇಹವನ್ನು ಎರಡು ಮಾಡಿ ಸೀಳಿದ. ಕೆಳಗಿಂದ ಕಾಲಿಂದ ಕಂಠದವರೆಗೆ ಮೇಲವರೆಗೆ ಸೀಳಿಬಿಟ್ಟ ಅಂತ. ಅಂದರೆ ಬಕಾಸುರ ಎರಡು ಪೀಸಾದ. ದೌರ್ಭ್ಯಾಂ ಒಂದು ಕಾಲನ್ನು ಪಾದ ತಳೇನ ಆಕ್ರಮ್ಯ ತನ್ನ ಪಾದ ತಳದಿಂದ ಒತ್ತಿ ಹಿಡಿದು
ಇನ್ನೊಂದು ಕಾಲನ್ನು ಎರಡು ದೌರ್ಭ್ಯಾಂ ಪ್ರಗೃಹ್ಯ, ಎರಡು ಕೈಯಿಂದ ಒತ್ತಿ ಹಿಡಿದು ಆ ಕಾಲನ್ನು ಮೇಲವರೆಗೆ ಸೀಳಿಬಿಟ್ಟ ದೇಹವನ್ನು. ವಿದದಾರ ಭೀಮಃ ಮೃತ್ವಾ ಸ ಚ ಉರು ತಮಯೇವ, ಸತ್ತು ಹೋದ ಬಕಾಸುರ. ಮೃತ್ವಾ ಸ ಚ ಉರು ತಮಯೇವ ಜಗಾಮ ಪಾಪಃ. ಆ ಪಾಪಿಷ್ಟ ಎಲ್ಲಿಗೆ ಹೋಗ್ಬೇಕೀಗ? ಮೊದಲು ಇಲ್ಲಿ ಏನು ಬಿದ್ದಿದೆ? ಅವನ ಶವ ಬಿದ್ದಿದೆ. ಅವಂದು ಏನಿದೆ? ಜೀವಾತ್ಮ. ಅದೀಗ ಎಲ್ಲಿಗೆ ಹೋಗಬೇಕಂದ್ರೆ ಹೋಗಬೇಕು. ಎಲ್ಲಿಗೆ ಹೋಗಲಿ ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಜಗಾಮ ಹೋಯಿತು, ಪಾಪಃ ಆ ಪಾಪಿಷ್ಟನ ಜೀವಾತ್ಮ ಹೋಯಿತು. ಎಲ್ಲಿಗೆ? ಉರುತಮ ದೊಡ್ಡ ತಮಸ್ಸಿಗೆ. ದೊಡ್ಡ ತಮಸ್ಸು ಅಂದರೆ ಹೋಗ್ತಾ ಸುರುವಿಗೆ ನರಕ ಸಿಕ್ಕಿತು, ನರಕದಿಂದಲೂ ದುಃಖದ್ದು ಇನ್ನೊಂದು ಸಿಕ್ಕಿತು, ಅದರಿಂದ ದುಃಖೊಂದು ಮತ್ತೊಂದು ಸಿಕ್ಕಿತು. ಹಾಗೆ ಲಾಸ್ಟಿಗೆ ಅಂದರೆ ಹೋಗಿ ಇದು ಯಾವುದೂ ಅಲ್ಲ ಅಂತ ಅಂದರೆ ಅತ್ಯಂತ ದುಃಖ, ಸುಖ ಲೇಷ ಮಾತ್ರವೂ ಇಲ್ಲದ ಅಂತೇಳಿದರೆ ದುಃಖವೇ ದುಃಖ ಇರುವಂತಹ ಪೂರ್ತಿ ಕತ್ತಲೆ ಆವರಿಸಿರುವಂತಹ ಅಂಧ ತಮಸ್ಸಿಗೆ ಅಲ್ಲಿ ಬಾಗಿಲು ಓಪನ್ ಇದೆ, ಹೋಗು ಒಳಗೆ ಅಂತ. ಅದು ಒಳಗೆ ಹೋಗಿ ಸೇರಿದ. ಇಂಥದಿವನು ವಿಷ್ಣು ದ್ವಿಟ್ ಏವ, ವಿಷ್ಣುವಿನ ದ್ವೇಷಿ. ಪ್ರತಿದಿನ ಒಂದೊಂದು ಕುಟುಂಬದ ಮುಖ್ಯಸ್ಥರನ್ನು, ಒಂದೊಂದು ಪುರುಷನನ್ನು ತಿಂದು ಹಾಕ್ತಾ ಇರುವಂತಹ ಮಹಾಪಾಪಿಷ್ಟ, ಮಹಾಕ್ರೂರಿ. ಸೊ ಅಂತಹ ಪಾಪ ಮಾಡಿದ ಘೋರ ಪಾತಕಿಗೆ ಅಂಧ ತಮಸ್ಸು. ಆ ವಿಷ್ಣು ದ್ವಿಟ್ ಭಗವಂತನ ದ್ವೇಷಿಗೆ ಭಗವಂತನ ಕಾರ್ಯ ಸಾಧಕ ಭೀಮಸೇನನು ಅವನನ್ನು ಅಂಧ ತಮಸ್ಸಿಗೆ ಕಳಿಸಿದ. ವಿಷ್ಣು ದ್ವಿಟ್ ಏವ ಶನೈಹಿ ಅಂದರೆ ಮೆಲ್ಲನೆ ಅಂಧ ತಮಸ್ಸಿಗೆ ಅನಿವೃತ್ತಿ ಚೋಗ್ರಂ. ಆ ಉಗ್ರಂ ಅಂತ ಹೇಳಿದರೆ ಅಂಥ ಕ್ರೂರಿಯಾದ ಪಾಪಿಷ್ಟನನ್ನು, ಮಹಾಪಾತಕಿಯನ್ನು ಅವನನ್ನು ಶನೈಹಿ ಅಂದರೆ ಮೆಲ್ಲಗೆ ಸೂರ್ಯಗೆ ಯಾವುದು ಸಿಕ್ಕಿತು? ನರಕ ಸಿಕ್ಕಿತು. ಅಲ್ಲ ಮುಂದೆ ಹೋಗು ಅಂತೇಳಿ ಕಳಿಸಿ ಅಂಧ ತಮಸ್ಸು ಬಂದುಕೊಂಡು ಒಳಗೆ ತೆಗೆದು ದೂಡಿದರು ಅಂತ ಆಯ್ತು. ಅವನನ್ನು ತೆಗೆದು ಎಲ್ಲಿಗೆ ಹೋದ? ಅಂಧ ತಮಸ್ಸು ಅಂತೇಳಿದರೆ ಅಲ್ಲಿ ಲಾಸ್ಟ್ ಇದ್ದದು ಅಂತೇಳಿದರೆ ಅಲ್ಲಿ ಒಂದು ಚೂರು ಸುಖ ಇಲ್ಲ, ಪೂರ್ತಿ ದುಃಖ ಮತ್ತು ಪೂರ್ತಿ ಕತ್ತಲು ಕೋಣೆಯಲ್ಲಿ ಅವನಿಗೆ ಪ್ರವೇಶ. ಅಲ್ಲಿಂದ ಬರಲಿಕ್ಕಿದೆಯಾ? ಅನಿವೃತ್ತಿ. ಶನೈಹಿ ಅನಿವೃತ್ತಿ. ಅನಿವೃತ್ತಿ ಅಂದರೆ ಶನೈಹಿ ಅನಿವೃತ್ತಿ ಅಂತ ಹೇಳಿದರೆ ಅಲ್ಲಿಗೆ ಹೋದವರು ಒಂದು ಸಲ ಹೋದರೆ ವಾಪಸ್ಸು ಬರುವುದಿಲ್ಲ. ಅದು ಅಂಧ ತಮಸ್ಸು. ಹೇಗೆ ವೈಕುಂಠಕ್ಕೆ ಹೋದರೆ ಮಹಾಪುಣ್ಯ ಮಾಡಿದವರು ಅವರು ಹೇಗೆ ವಾಪಸ್ಸು ಬರುವುದಿಲ್ಲವೋ ಹಾಗೆ ಅಂಧ ತಮಸ್ಸಿಗೆ ಹೋಗುವಂಥ ಮಹಾಪಾತಕಿಗಳು ವಾಪಸ್ಸು ಬರುವುದಿಲ್ಲ. ಅನಿವೃತ್ತಿ ಚ ಉಗ್ರಂ. ಈ ಉಗ್ರಂ ಅಂದರೆ ಈ ಉಗ್ರನಾದ ಮಹಾಪಾತಕಿಗೆ ಅಂಧ ತಮಸ್ಸಿಗೆ ಸೇರಿಸಿದರು. ಇಲ್ಲಿ ಏನು ಬಿದ್ದಿದೆ? ಇಲ್ಲಿ ಶವ ಮಾತ್ರ ಬಿದ್ದಿದೆ. ಅವನ ಜೀವಾತ್ಮ ಹೋಗಿ ಅಂಧ ತಮಸ್ಸಿನೊಳಗೆ ಸೇರಿಕೊಂಡಿತು. ಸೊ 91ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ? ಅವನ ಆ ಬಕಾಸುರನ ರಾಕ್ಷಸನ ಒಂದು ಪಾದವನ್ನು ತನ್ನ ಅಂಗಾಲಿನಿಂದ ಒತ್ತಿ ಹಿಡಿದು ಮತ್ತೊಂದು ಕಾಲನ್ನು ತನ್ನ ಎರಡೂ ಕೈಗಳಿಂದ ಹಿಡಿದು ದೌರ್ಭ್ಯಾಂ ಪ್ರಗೃಹ್ಯ ಹಿಡಿದು ಭೀಮಸೇನ ಆ ಬಕಾಸುರನನ್ನು ಅಂದರೆ ಒಂದು ಕಾಲನ್ನು ಅಮುಕಿ ಹಿಡಿದಿದ್ದಾನೆ, ಇನ್ನೊಂದು ಕಾಲನ್ನು ಎರಡು ಕೈಯಿಂದ ಹಿಡಿದು ಅವನನ್ನು ಸೀಳಿ ಬಿಟ್ಟಿದ್ದಾನೆ, ಮೇಲವರೆಗೆ ಸೀಳಿ ಹಾಕಿದ. ವಿಷ್ಣು ದ್ವೇಷಿಯಾದ ಆ ಮಹಾಪಾತಕಿ ಪಾಪಿಷ್ಟ ಬಕಾಸುರ ಇನ್ನು ಎಂದೂ ಮರಳಿ ಬಾರದ. ಒಂದು ಸಲ ಹೋದರೆ ಯಾರು ಅಲ್ಲಿಂದ ವಾಪಸ್ಸೇ ಬರಲಿಕ್ಕಿಲ್ವೋ ಅಂತಹ ಅಂಧ ತಮಸ್ಸು, ಭಯಂಕರವಾದ ಅಂಧ ತಮಸ್ಸಿಗೆ ಕ್ರಮವಾಗಿ ಶನೈಹಿ ಮೆಲ್ಲನೆ ಅಂತ ಹೇಳ್ಕೊಂಡು ಈ ಬೇರೆ ಯಾವ ಲೋಕವೂ ಇಲ್ಲ ನಿಂಗೆ ಅದೇ ಲೋಕ ಅಂತ ಅಲ್ಲಿಗೆ ಸೇರಿಸಿದ. ಲಾಸ್ಟಿನ ಲೋಕಕ್ಕೆ ಸೇರಿಸಿದ. ಸೊ ಅಂಧ ತಮಸ್ಸಿಗೆ ಸೇರಿಸಿದ. ಯಾರನ್ನು? ಈ ವಿಷ್ಣು ದ್ವೇಷಿಯನ್ನು, ಈ ಮಹಾಪಾತಕಿಯನ್ನು ಅಲ್ಲಿಗೆ ಹೋಗಿ ಸೇರಿದ. ಭೀಮಸೇನ ಬಕಾಸುರನನ್ನು ಕೊಂದ ಬಗೆ ಇಲ್ಲಿ ವರ್ಣಿತವಾಗಿದೆ. ಅವನ ಒಂದು ಕಾಲನ್ನು ಅಂಗಾಲಿನಿಂದ ತುಳಿದು ಮತ್ತೊಂದು ಕಾಲನ್ನು ಎರಡೂ ಕೈಗಳಿಂದ ಹಿಡಿದು ಅವನನ್ನು ಸೀಳಿ ಹಾಕಿದ. ಶ್ರೀಕೃಷ್ಣ
ಬಕಪಕ್ಷಿಯ ರೂಪದಲ್ಲಿ ಬಂದಿದ್ದ ಆ ಕಂಸಭೃತ್ಯನಾದ ರಾಕ್ಷಸನನ್ನು ಸಹ ಹೀಗೆ ಕೊಕ್ಕನ್ನು ಹಿಡಿದು 2 ಭಾಗವಾಗಿ ಸೀಳಿದ್ದ ಅನ್ನುವಂಥದ್ದು ಬಕ ಅನ್ನುವಂತಹ ಆ ರಾಕ್ಷಸ. ಅದು ಕಂಸ ಕಳಿಸಿದ್ದು ಕೃಷ್ಣನ ಅದು ಅಂದರೆ ಬಾಲ್ಯದಲ್ಲಿ. ಇದು ಭೀಮಸೇನ ಯಾರನ್ನು, ಈ ಬಕಾಸುರ ಅನ್ನುವಂಥ ರಾಕ್ಷಸನನ್ನು ಈ ರೀತಿ ಸೀಳಿ ಕೊಂದು ಹಾಕಿದ. ಹಾಗೆ ಮುಂದೆ ಭೀಮಸೇನ ಆ ಜರಾಸಂಧ ಅನ್ನುವಂಥ ರಾಕ್ಷಸನನ್ನೂ ಕೂಡ ಇದೇ ರೀತಿ ಕೊಂದು ಹಾಕ್ತಾನೆ ಅನ್ನುವಂಥದ್ದು ಇನ್ನು ಮುಂದಕ್ಕೆ ಬರಲಿಕ್ಕಿದೆ. ಇಬ್ಬರು ರಾಕ್ಷಸರು ಬಕಾಸುರರೇ. ಅಂದರೆ ಕಂಸನಿಂದ ಕಳಿಸಲ್ಪಟ್ಟ ಕೃಷ್ಣನನ್ನು ಕೊಲ್ಲಲಿಕ್ಕೆ ಕಳಿಸಿದ್ದ ಬಕ ಅನ್ನುವಂತಹ, ಅಂದರೆ ಬಕಪಕ್ಷಿಯ ರೂಪದಲ್ಲೇ ಬಂದಿರುವಂತಹ ಅದು ರಾಕ್ಷಸ. ಇಲ್ಲಿ ಪ್ರತಿದಿನ ಒಂದೊಂದು ಕುಟುಂಬದಿಂದ ಒಬ್ಬೊಬ್ಬ ಪುರುಷನನ್ನು ಇಡೀ ಬಂಡಿ ಅನ್ನದ ಜತೆಗೆ ತಿಂದು ಹಾಕುತ್ತಿದ್ದ ಈ ಬಕಾಸುರ. ಇಬ್ಬರು ಬಕಾಸುರರೇ. ಒಬ್ಬನನ್ನು ಕೊಂದದ್ದು ಸರ್ವೋತ್ತಮನಾದ ಕೃಷ್ಣ ಅಂತಾದರೆ, ಇನ್ನೊಬ್ಬನನ್ನು ಈಗ ಕೊಂದದ್ದು ಬಕಾಸುರನನ್ನು ಕೊಂದದ್ದು ಇದು ಕೃಷ್ಣನ ಕಾರ್ಯಸಾಧಕ, ಭಗವತ್ ಕಾರ್ಯಸಾಧಕನಾದ ಭೀಮಸೇನ, ಜೀವೋತ್ತಮನಾದ ಭೀಮಸೇನ. ಸೊ ಹೀಗೆ ಆ ಬಕಾಸುರನ ಅಂತ್ಯ ಆಯಿತು. ಇನ್ನು ಅವನ ಶವವನ್ನು ಏನು ಮಾಡ್ತಾರೆ ಅಂತ ನೋಡುವ. ನಾಳೆಗೆ ಇಷ್ಟಕ್ಕೆ ಇಲ್ಲಿಗೆ ನಿಲ್ಲಿಸಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.